ಭಾಗ 1 ಹಳ್ಳಿ ಹೂವಿನ ಹಸಿರೆಣಿಗೆ. ರಮೇಶ್ ಹಳ್ಳಿಯ ಒಬ್ಬ ಬಡ ರೈತನ ಮಗ. ತಂದೆ ಹೊಲದಲ್ಲಿ ಕೆಲಸ ಮಾಡ್ತಾ ತಾಯಿ ಮನೆ ಕೆಲಸ ಮಾಡ್ತಾ ಜೀವನ ಸಾಗಿಸುತ್ತಿದ್ದರು. ಆತನು ಆದರೂ ಮಿಗಿಲು ಕನಸುಗಳ ಹುಡುಗ. ಬಡತನವೇ ಹೌದು, ಆದರೆ ಆತನು ಪ್ರತಿಭೆಗೆ ಮಾದರಿ. ಮಾರುಕಟ್ಟೆಗೆ ಹತ್ತಿರದ ಸರ್ಕಾರಿ ಕಾಲೇಜಿಗೆ ಸೇರಿದ್ದ. ಹೊಸ ಹೊರೆ, ಹೊಸ ಕನಸುಗಳ ಪಥ. ಭಾಗ 2 ಸಿಟಿಯಿಂದ ಬಂದ ಚಿಗುರು ಹೂ. ಆ ಕಾಲೇಜಿಗೆ ಬಂದಳು ಪ್ರೀತಿ. ಬೆಂಗಳೂರಿನಲ್ಲಿ ಹುಟ್ಟಿದ, ದೊಡ್ಡ ಬಗಲೂರಿನ ಬೆಳೆದುದಾದ ಹುಡುಗಿ. ಅಪ್ಪ ಎಂಜಿನಿಯರ್, ತಾಯಿ ಪಾಠಶಾಲಾ ಶಿಕ್ಷಕಿ. ಪೋಷಕರು ಗ್ರಾಮೀಣ ಜೀವನದ ಅನುಭವ ಕೊಡೋಕೆ ಈ ಹಳ್ಳಿಯ ಕಾಲೇಜಿಗೆ ಹಾಕಿದ್ದರು. ಅವಳು ಮೊದಲು ಕಾಲೇಜಿಗೆ ಬಂದ ದಿನವೇ ಎಲ್ಲರ ನೋಟ ಸೆಳೆಯಿತು. ಆಕೆಗೆ ಎಲ್ಲವೂ ಹೊಸದು. ಹಳ್ಳಿ ಹುಡುಗರ ಉಡುಪು, ಅವರ ಬಡತನ, ಅವರ ಸರಳತೆ. ಆದರೆ ರಮೇಶ್ ನೋಡಿದಾಗ ಅವಳ ಕಣ್ಣು ನಿಂತಿತು. ಅವನ ಧೈರ್ಯ, ಆತ್ಮವಿಶ್ವಾಸ ಆಕೆಗೆ ಇಷ್ಟವಾಯಿತು. ಭಾಗ 3 ನೋಡು ನೋಡು ಹಿತವಾಯಿತು. ಕಾಲೇಜಿನಲ್ಲಿ ಬೇರೆ ಬೇರೆ ವಿಭಾಗದವರಾದರೂ ಲೈಬ್ರರಿಯಲ್ಲಿ, ಸೆಮಿನಾರಿನಲ್ಲಿ, ನಖ ತರಬೇತಿಯಲ್ಲಿ ಇಬ್ಬರೂ ಭೇಟಿಯಾಗಿ ಮಾತನಾಡುತ್ತಿದ್ದರು. ಒಂದಾದ ಮೇಲೆ ಒಂದೊಂದು ಕ್ಷಣ ಎದೆಯ ತಾಳವಾಗಿ ಬದಲಾಗ್ತಿತ್ತು. ಒಂದೇ ದಿನ ಪ್ರೀತಿಗೆ ಜ್ವರ ಬಂದು ಕಾಲೇಜಿಗೆ ಬರಲಾಗಲಿಲ್ಲ. ಆ ಸಮಯದಲ್ಲಿ ರಮೇಶ್ ಆಕೆಯ ಮನೆಗೆ ಹೋಗಿ ನರ್ಸಿಂಗ್ ಮಾಡಿದ್ದು ಆಕೆಯ ಮನಸ್ಸು ಬದಲಾಯಿಸಿತು. ಭಾಗ 4 ಪ್ರೀತಿಯ ಒಲವು, ಸಮಕಾಲೀನ ಕಠಿಣತೆ. ಅವರ ಪ್ರೀತಿ ಅರಳಿದಾಗ ಸುತ್ತಲೂ ಇರುವ ಸಮಾಜ, ಮನೆಯವರು, ಕೋಲದವರು ವಿರೋಧಿಸುತ್ತಿದ್ದರು. ಬಡ ಹುಡುಗನೊಡನೆ ಪ್ರೀತಿ ಅಂದ ಹೆತ್ತವರು. ಅವಳಂತವರು ನಮ್ಮ ಜಾತಿಗೆ ಸೇರಲ್ಲ ಅಂದ ಹಳ್ಳಿಯವರು. ಆದರೂ ಅವರು ಪ್ರೀತಿಗೆ ಬಲವಾಗಿ ನಿಂತರು. ಒಂದು ದಿನ ಕಾಲೇಜಿನಲ್ಲಿ ನಡೆದ ಸ್ಪರ್ಧೆಯಲ್ಲಿ ರಮೇಶ್ ಪ್ರಥಮ ಬಂದು ಪ್ರಶಸ್ತಿ ಪಡೆದಾಗ ಪ್ರೀತಿ ತಂದೆ ನೋಡಿ ಮನುಷ್ಯನ ಮೌಲ್ಯ ಅವನ ಹಣದಲ್ಲಿ ಅಲ್ಲ, ಶ್ರಮದಲ್ಲಿ ಅನ್ನೋದನ್ನು ಒಪ್ಪಿಕೊಂಡರು. ಭಾಗ 5 ಕನಸುಗಳ ಗೆಲುವು. ಪೂರ್ಣ ಪದವಿ ಮುಗಿಸಿದ ಮೇಲೆ ರಮೇಶ್ ಅಪ್ಸ್ಕ್ ಪರೀಕ್ಷೆಗೆ ಸಿದ್ಧತೆ ಮಾಡಿದ. ಪ್ರೀತಿ ತನ್ನ ಅಮ್ಮನಂತೆ ಶಿಕ್ಷಕಿ ಆಯ್ತು. 2 ವರ್ಷಗಳಲ್ಲಿ ರಮೇಶ್ ಐಎಎಸ್ ಅಧಿಕಾರಿ ಆಯ್ತ. ಈಗಲೇ ಬಡವ ಹುಡುಗ ಇಡೀ ರಾಜ್ಯದ ಅಭಿಮಾನ ಗೆದ್ದ. ತಾವು ಪ್ರೀತಿಯಿಂದ ಮದುವೆಯಾಗಿ ಹಳ್ಳಿ ನಗರ